ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿಸಿರುವಂತೆ ನಾವು ನೆಲಮಂಗಲ ಹತ್ತಿರ ಗುರುಕುಲದ ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ್ದೇವೆ. ಮಂಚನಹಳ್ಳಿ ಹಾಸನ್ ಟೋಲ್ಗೇಟ್ ಹತ್ತಿರ. ಈಗಾಗಲೇ ನಾನು ವಿಡಿಯೋ ಮಾಡಿದ್ದೆ. ಉಚಿತವಾಗಿ ಕುಂಡಲಿನಿ ರಾಜಯೋಗ ದೀಕ್ಷೆ ಕೊಡ್ತೀವಿ. ಯಾರು ನಮ್ಮ ಗುರುಕುಲದಲ್ಲಿ ಸೇವೆಯನ್ನು ಕೊಡ್ತಾರೋ ಅಂಥವರಿಗೆ ಅಂತಂದು. ಹಾಗೆ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ಅನೇಕ ಜನ ಬಂದಿದ್ದರು. ಬಂದು 10 ದಿವಸ 15 ದಿವಸ ಹೀಗೆ 20 ದಿವಸ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಹಾಗೂ ದೀಕ್ಷೆಯನ್ನು ಪಡ್ಕೊಂಡು ಕೂಡ ಹೋಗಿದ್ದಾರೆ. ಮುಂದೆ ಇನ್ನೂ ಬೇರೆ ಯಾರು ಬರ್ತೀರಿ ಅನ್ನೋರು ನಿಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಳ್ಳಿ. ಈಗಾಗಲೇ 2 ಸಾಧಕರು ಅಲ್ಲೇ ಸಾಧನೆ ಮಾಡಿಕೊಂಡು ಇದ್ದಾರೆ. ಅವರಿಗೆ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಒಂದು ಶೆಡ್ ವ್ಯವಸ್ಥೆ ಇದೆ. ಅಲ್ಲೇ ಸಾಧನೆ ಮಾಡಿಕೊಂಡು ಅಲ್ಲೇ ಇದ್ದಾರೆ. ಬಿಲ್ಡಿಂಗ್ ಹತ್ರ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಮತ್ತೆ ಯಾರಾದರೂ ಬ್ರಹ್ಮವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಇದ್ದಂಥವರು ಮತ್ತು ನಿಮಗೂ ಕೂಡ ಸೇವೆಗೆ ಅವಕಾಶ ಮಾಡಿಕೊಡ್ತೀವಿ. ಬಂದು ಸೇವೆಯನ್ನು ಮಾಡಬಹುದು. ಆದರೆ ಹೆಸರನ್ನು ಮೊದಲೇ ನೋಂದಾಯಿಸ್ಕೋಬೇಕು. ಕೆಲಸ ಪ್ರಾರಂಭ ಆದಮೇಲೆ ನಿಮ್ಮನ್ನು ನಾವು ಕರೆ ಕಳಿಸ್ತೀವಿ. ಯಾವಾಗ ನಾವು ಫೋನ್ ಮಾಡಿ ಕರಿತೀವೋ ಅವು ಬರಬೇಕು. ಅದು ಕೆಲಸ ಮುಗಿದ ತಕ್ಷಣ ನೀವು ಹೋಗ್ಬೋದು. ಇವತ್ತು ನಾವು ವಿಡಿಯೋ ಮಾಡುವಂಥ ಉದ್ದೇಶ ಏನಂದರೆ, ನಾವು ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ. ಈ ಕುಂಡಲಿನಿ ರಾಜಯೋಗ ದೀಕ್ಷೆ ಅನ್ನೋದು ಕುಂಡಲಿನಿ ಆ್ಯಕ್ಟಿವೇಶನ್ ಅಷ್ಟೇ ಅಲ್ಲ, ಏಕಾಗ್ರತೆ ಸಿದ್ಧಿಗೋಸ್ಕರ ಈ ಒಂದು ಸಾಧನೆ ಇರುತ್ತೆ. 6 ತಿಂಗಳಲ್ಲಿ ನಿಮ್ಮ ಕುಂಡಲಿನಿ ಆ್ಯಕ್ಟಿವೇಶನ್ ಆಗುತ್ತೆ. ಈಗಾಗಲೇ ಅನೇಕ ಜನ ಸಾಧಕರು ಸಾಧನೆ ಮಾಡಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಮೇಲೆ ಹೋಗೋದನ್ನು ಕಾಣ್ತಾ ಇದ್ದಾರೆ. ಇದನ್ನು ನಾನು ಹೇಳಿ ಮಾಡಿಸ್ತಾ ಇಲ್ಲ, ಅವರಾಗಿಯೇ ಸ್ವಯಂ ಪ್ರೇರಿತರಾಗಿ ಸಾಧನೆ ಮಾಡಿದ ನಂತರ ಬಂದು ವಿಡಿಯೋದಲ್ಲಿ ಹೇಳಿ ಹೋಗ್ತಾರೆ. ಅನುಭವ ಆದಮೇಲೆ, ಅನುಭವ ಆಗದೆ ಯಾರನ್ನೂ ಕೂಡ ನಾನು ವಿಡಿಯೋದಲ್ಲಿ ಬಿಡೋದಿಲ್ಲ. ಅವ್ರಿಗೆ ಅನುಭವ ಆದಮೇಲೆ ನಾನು ಬಿಡುವಂಥದ್ದು. ನಮ್ಮ ಹತ್ರ ಸಾಧನೆ ಮಾಡುವಂಥ ಸ್ತ್ರೀ ಅಥವಾ ಪುರುಷರು ಯಾರೇ ಆಗಿರಲಿ, ಸಾಧನೆ ಮಾಡಿದ ಮೇಲೆ ನಿಮ್ಗೆ ಅನುಭವ ಆದಮೇಲೆ ಆ ಅನುಭವಗಳನ್ನು ನಮ್ಮ ಹತ್ರ ಬಂದು ಹಂಚ್ಕೋಬೇಕಾಗತ್ತೆ. ಕಾರಣ ಇಷ್ಟೇ, ಬೇರೆಯವ್ರಿಗೂ ಕೂಡ ಒಂದು ಇನ್ಸ್ಪೈರ್ ಆಗೋದಕ್ಕೋಸ್ಕರ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅನೇಕ ಜನ ಸ್ತ್ರೀಯರು ಮಾಡ್ತಾ ಇದ್ದಾರೆ, ಪುರುಷರು ಮಾಡ್ತಾ ಇದ್ದಾರೆ. ವಯಸ್ಸಿನ ಲಿಮಿಟು 18ರಿಂದ 40-45 ಒಳಗಡೆ ಇರಬೇಕು. ನಾನ್ ವೆಜ್ ಮುಟ್ಟಂಗಿಲ್ಲ. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಕಂಪಲ್ಸರಿ. ಆಮೇಲೆ ಗುಟ್ಗ ಕುಡಿಯುವಂಥದ್ದು ದುಶ್ಚಟಗಳು ಇರಬಾರ್ದು. ಬೆಳಗ್ಗೆ 4 ಗಂಟೆಗೆ ಎದ್ದೇ ಸಾಧನೆ ಮಾಡಬೇಕಾಗತ್ತೆ. ಬೆಳಗ್ಗೆ 1-1.5 ಗಂಟೆ ಸಾಧನೆ, ಸಂಜೆ 1 ಗಂಟೆ ಸಾಧನೆ, ದಿನಕ್ಕೆ ಒಂದು 2-2.5 ಗಂಟೆ ಸಾಧನೆ ಆಗುತ್ತೆ. ಕಂಪಲ್ಸರಿ 4 ಗಂಟೆಗೆ ಏಳಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧನೆ ಮಾಡಬೇಕಾಗುತ್ತೆ. 6 ತಿಂಗಳಲ್ಲಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 6 ತಿಂಗಳಲ್ಲಿ ನಿಮ್ಮ ಕುಂಡಲಿನಿ ಆ್ಯಕ್ಟಿವೇಶನ್ ಆಗುತ್ತೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಈಗ ಅನೇಕ ವಿಡಿಯೋ ಇದ್ದಾವೆ, ನೀವು ಬೇಕಾದ್ರೆ ನೋಡಿ. ಅವ್ರ ಫೋನ್ ನಂಬರ್ ಹಾಕಿದ್ದೀನಿ, ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಮಾತಾಡಿ ಅವ್ರ ಜೊತೆಗೆ. ನೀವು ಸುಮ್ಮನೆ ತಲೆರಟೆ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಗೆ ನಿಜವಾಗಿಯೂ ಆಸಕ್ತಿ ಇದ್ದರೆ ಅವ್ರಿಗೆ ಫೋನ್ ಮಾಡಿ. ಯಾಕಂದರೆ ಅವ್ರದ್ದೇ ಆದ ಕೆಲಸದಲ್ಲಿ ಇರ್ತಾರೆ, ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಬಟ್ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಫೋನ್ ಮಾಡಿ ತಿಳ್ಕೊಳ್ಳಿ, ಮಾರ್ಗದರ್ಶನ ನೀಡ್ತಾರೆ. ಇಲ್ಲಿ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಆಮೇಲೆ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥವ್ರು, 1 ವರ್ಷ ವೇಸ್ಟಾಗಿ ಊರಲ್ಲಿ ಕಳೆಯುವಂಥವ್ರು, ಸ್ತ್ರೀಯರ ಅಥವಾ ಪುರುಷರು, ಸ್ಟೂಡೆಂಟ್ಗಳು 1 ಇಯರ್ ಕೋರ್ಸಾಗಿ ಇದನ್ನು ಸ್ವೀಕಾರ ಮಾಡ್ಬೋದು. 1 ಇಯರ್ ಕೋರ್ಸಾಗಿ ಇದನ್ನು ಮಾಡಿದರೆ ಮರು ವರ್ಷ ನೀವು ಬದಲಾವಣೆ ಆಗಿಬಿಡ್ತೀರ. ನೀವು ಒಂದೇ ವರ್ಷದಲ್ಲಿ ಬದಲಾವಣೆ ಆಗಿಬಿಡ್ತೀರ. 1 ಇಯರ್ ಕೋರ್ಸಾಗಿ ಇದನ್ನು ಮಾಡಿ
ಆಮೇಲೆ ಏಕಾಗ್ರತೆ ಸಿದ್ಧಿ ಆಗುತ್ತೆ. ಆಮೇಲೆ ಯಾರು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರು, IAS ಇರ್ಬೋದು, KS ಇರ್ಬೋದು, IPS ಇರ್ಬೋದು, ಈ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವಂಥವರು ಕೂಡ ನಮ್ಮ ಹತ್ರ ಬಂದು 1 ವರ್ಷ ಸಾಧನೆ ಮಾಡಿ 6 ತಿಂಗಳ ಸಾಧನೆಯಲ್ಲಿ ನಿಮ್ಗೆ ಏಕಾಗ್ರತೆ ಸಿದ್ಧಿ ಆಗುತ್ತೆ. ನೀವು ಬೇಕಾದ ಎಕ್ಸಾಮ್ ಬರೀರಿ, ಎಲ್ಲದರಲ್ಲಿ ನೀವು ಫಸ್ಟ್ ಕ್ಲಾಸ್ ಬರ್ತೀರಾ. ಅಂದರೆ ಏಕಾಗ್ರತೆ ಅನ್ನೋದು ಸಿದ್ಧಿ ಆಗಿರುತ್ತೆ. ಈಗ ಏನಾಗಿದೆ ನಿಮ್ಮ ಮನಸ್ಸು ಅಂದರೆ ಎಲ್ಲ ಕಡೆಗೆ ಚೆದರು ಹೋಗಿಬಿಟ್ಟಿರುತ್ತೆ, ನಾನಾ ಕಡೆಗೆ ಚೆದರು ಹೋಗಿರುತ್ತೆ. ಹಾಗಾಗಿ ನೀವು ಓದುವಂಥದ್ದು ತಲೆಗೆ ಹತ್ತೋದಿಲ್ಲ. ನಮ್ಮ ಹತ್ರ ಬಂದು ಸಾಧನೆ ಮಾಡಿದ ನಂತರ, ಕುಂಡಲಿನಿ ಆಕ್ಟಿವೇಶನ್ ಆದ ನಂತರ ಮನಸ್ಸು ಏಕಾಗ್ರವಾಗಿರುತ್ತೆ. ನೀವು ಯಾವುದನ್ನೇ ಓದಿದರೂ ಕೂಡ ತಟ್ಟಂತ ಮನಸ್ಸಿಗೆ ಹಚ್ಕೊಂಡ್ಬಿಡುತ್ತೆ. ನೀವು ಎಕ್ಸಾಮನ್ನು ಸುಲಭವಾಗಿ ಪಾಸ್ ಮಾಡ್ಬೋದು, ಗೋರ್ಮೆಂಟ್ ಜಾಬ್ಗಳನ್ನು ಸುಲಭವಾಗಿ ಪಡ್ಕೋಬೋದು. ಇದನ್ನು ಅನೇಕ ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ. ಕರ್ನಾಟಕದಾದ್ಯಂತ ಉಪಯೋಗ ಮಾಡ್ಕೊತಾ ಇದ್ದಾರೆ ಯುವಕರೆಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥವರು ಕೂಡ ಭಾಳಷ್ಟು ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ. ಎಕ್ಸಾಮ್ಗಳು ಪಾಸ್ ಆಗ್ತಾ ಇದ್ದಾರೆ, ಜಾಬ್ಗಳು ಹೋಗ್ತಾ ಇದ್ದಾರೆ. ಅವರು ಓದಿನಲ್ಲಿ ಎಷ್ಟೇ ಹಿಂದುಳಿದಿರಲಿ, ಎಷ್ಟೇ ದಡ್ಡರಾಗಿರಲಿ, ನಮ್ಮ ಹತ್ರ ಸಾಧನೆ ಮಾಡಿದ ನಂತರ ಸಂಪೂರ್ಣ ಬದಲಾವಣೆ ಆಗ್ತಾರೆ. ಇದು ನಾನು ಕೊಡುವಂಥ ಗ್ಯಾರಂಟಿ. ಆಮೇಲೆ ಸಮಸ್ಯೆಯಲ್ಲಿರುವಂಥವರು, ಮಾನಸಿಕವಾಗಿ ಸಮಸ್ಯೆಯಲ್ಲಿರುವಂಥವರು, ವಿಧುರರಾಗಿರುವಂಥವರು ಅಥವಾ ವಿಧವೆಯರಾಗಿರುವಂಥವರು, ಮಾನಸಿಕವಾಗಿ ಖಿನ್ನತೆಗೊಳಗಾಗಿರುವಂಥವರು, ಅಂಥವರು ಕೂಡ ಈ ಒಂದು ಸಾಧನೆಯನ್ನು ಮಾಡಬಹುದಾಗಿದೆ. ಆ ಒಂದು ಖಿನ್ನತೆಯಿಂದ ಮೇಲೆ ಬರಲು ಸಹಾಯ ಮಾಡುತ್ತೆ. ಏನೊಂದು ಕುಂಡಲಿನಿ ರಾಜಯೋಗ ಅಂದರೆ ಇದು ಬೇರೆ ಏನೂ ಅಲ್ಲ. ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಕೊಡ್ತಾ ಇದ್ದಂಥ ಒಂದು ಗುರುಕುಲ ಶಿಕ್ಷಣ ಪದ್ಧತಿ ಇದು. ಏನು ಕೊಡ್ತಾ ಇದ್ರು ಅಲ್ಲಿ ಋಷಿಮುನಿಗಳು, ಅದನ್ನೇ ನಾವು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಗುರುಕುಲ ಶಿಕ್ಷಣ ಅದನ್ನೇ ನಾವು ನಿಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಸಮಾಜ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಒಂದು ಶಾಸ್ತ್ರ ಅಧ್ಯಯನ, ಧಾರ್ಮಿಕ ಶಿಕ್ಷಣ ಮಾಯವಾಗಿ ಹೋಗಿದೆ. ಗುರುಕುಲ ಪದ್ಧತಿಗಳು ನಾಶವಾದ ನಂತರ ನಮ್ಮ ಶಿಕ್ಷಣವನ್ನು ನಮ್ಮ ದೇಶದಲ್ಲಿ ಮೆಜಾರಿಟಿ ಇರುವಂಥ ನಮ್ಮ ಹಿಂದೂಗಳಿಗೆ ಕೊಡೋಕ್ಕೆ ರೈಟ್ಸ್ ಇಲ್ಲ. ಆ ರೀತಿ ಸಂವಿಧಾನ ಮಾಡಿಟ್ಟಿದ್ದಾರೆ, ಆ ರೀತಿ ಅಮೆಂಡ್ಮೆಂಟ್ಗಳು ಮಾಡಿಟ್ಟಿದ್ದಾರೆ. ಸಂವಿಧಾನ ಜಾತ್ಯತೀತ ಅಂತ ಸೇರಿಸಿಬಿಟ್ಟು, ಹಾಗಾಗಿ ನಾವೆಲ್ಲ ಇಷ್ಟು ಹಿಂದುಳಿಬೇಕಾಗಿದೆ. ಅದಕ್ಕೋಸ್ಕರ ಮತ್ತೆ ನಾವು ಗುರುಕುಲ ಶಿಕ್ಷಣ ಪದ್ಧತಿ ದೇಶದಾದ್ಯಂತ ಜಾರಿಗೆ ತರುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ನಾನು ಒಬ್ಬನೇ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬಲ್ಲೆ. ಅದಕ್ಕೆ ಯುವಕರು, ಯುವತಿಯರು, ಉತ್ಸಾಹ ಯುವಕ ಯುವತಿಯರು ಮುಂದೆ ಬರಬೇಕಾಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ನಮ್ಮ ಒಂದು ಶಿಕ್ಷಣವನ್ನು ನಾವು ಪ್ರತಿಯೊಬ್ಬರ ಯುವಕ ಯುವತಿಯರಿಗೆ ತರಿಸಬೇಕಾಗಿದೆ. ನಮ್ಮ ಧರ್ಮವನ್ನು ನಾವು ಜಾಗೃತಿ ಮಾಡಿಕೊಳ್ಬೇಕಾಗಿದೆ. ಇವತ್ತು ಮುಸ್ಲಿಮರು ಹೇಗೆ ಮದರಸದಲ್ಲಿ ಶಿಕ್ಷಣವನ್ನು ಕಡ್ಡಾಯವಾಗಿ ಎಲ್ಲರಿಗೂ ಹೇಗೆ ಕೊಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ಗುರುಕುಲ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕಾಗಿದೆ. ಹಿಂದೂಗಳೇ ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು. ಯಾಕಂತ ಕೇಳಿದರೆ ಸುತ್ತ ಇರುವಂತಹ ದೇಶಗಳೆಲ್ಲವೂ ಕೂಡ ಅನ್ಯ ಧರ್ಮದವರೇ ಆಗಿರೋದ್ರಿಂದ ನಮ್ಮ ಜೀವನ ಹೋರಾಟದ ಜೀವನ. ಗತಕಾಲವನ್ನು ನಾವು ಮರಿಬಾರ್ದು. ಗತಕಾಲದಲ್ಲಿ ನಾವು ಎಷ್ಟು ಹಿಂಸೆ ಅನುಭವಿಸಿದ್ದೀವಿ, ಎಷ್ಟು ಕಷ್ಟ ಅನುಭವಿಸಿದ್ದಾರೆ ನಮ್ಮ ಪೂರ್ವಜರು, ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಇದನ್ನು ನೀವು ಮರಿಬಾರ್ದು. ಗುಲಾಮಗಿರಿಗೆ ಸಿಲುಕೊಂಡು ಎಲ್ಲರೂ ನಮ್ಮನ್ನು ಕಾಲ ತಲೆಗಾಕಿ ತೊಳೆದು, ಎಷ್ಟೋ ಜನ ಸ್ತ್ರೀಯರ ಮಾನಹರಣ ಆಗಿ ಪ್ರಾಣಗಳು ಹೋಗಿ ಚಿತ್ರಹಿಂಸೆ ಅನುಭವಿಸಿ ಆಸ್ತಿ ಮಠಗಳನ್ನೆಲ್ಲ ಕಳ್ಕೊಂಡು ದೇಶ ಬಿಟ್ಟು ಹೋದಂಥವರು ಇದ್ದಾರೆ. ಇಂಥ ಪರಿಸ್ಥಿತಿ ನಮಗೆ ಹಿಂದೆ ಮಾಡೋಗಿದ್ದಾರೆ. ಬ್ರಿಟಿಷರಾಗಿರ್ಬೋದು, ಮೊಘಲರಾಗಿರ್ಬೋದು, ಅನೇಕರು ಹಿಂದೂಗಳಂದರೆ. ಆದರೆ ನಾವು ಸಬಲರಾಗಬೇಕಾಗಿದೆ, ಸದೃಢರಾಗಬೇಕಾಗಿದೆ. ಹೇಗೆ ಆಗೋಕ್ಕೆ ಸಾಧ್ಯ? ಸದೃಢರಾಗೋದು ಹೇಗೆ ಅಂದರೆ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ನಮ್ಮ ಧರ್ಮದ ಅನುಷ್ಠಾನವನ್ನು ಸರಿಯಾಗಿ ಮಾಡಿದರೆ ನಾವು ಬಲಿಷ್ಠರಾಗಕ್ಕೆ ಸಾಧ್ಯ. ಬಲಿಷ್ಠ ಹಿಂದೂಗಳಾಗಬೇಕು. ಬಲಿಷ್ಠ ಹಿಂದೂ ಸಮಾಜವನ್ನು ಕಟ್ಟಬೇಕು. ಇವತ್ತು ನಮ್ಮ ಕುಟುಂಬದ ವ್ಯವಸ್ಥೆ ತುಂಡು ತುಂಡಾಗಿ ಹೋಗ್ತಾ ಇದೆ.
ಅವಿಭಕ್ತ ಕುಟುಂಬದ ವ್ಯವಸ್ಥೆ ಇವತ್ತು ವಿಭಕ್ತ ಕುಟುಂಬವಾಗಿ ಪೀಸ್ ಆಗಿ ಹೋಗ್ತಾ ಇದೆ. ಇದು ನಮ್ಮ ಹಿಂದೂ ಸಮಾಜಕ್ಕೆ ಮಾರಕ, ಡೇಂಜರ್. ಇದನ್ನು ತಿಳ್ಕೊಳ್ಳಿ. ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಾಗಬೇಕು. ಆ ಜಾತಿ ಈ ಜಾತಿ ಅಂತ ಬಡಿದಾಡೋದ್ರಿಂದ ಏನು ಬರೋದಿಲ್ಲ. ಯಾಕೆಂದ್ರೆ ಅನ್ಯ ಕೋಮಿನವರು ಸ್ಟ್ರಾಂಗ್ ಆಗ್ತಾರೆ, ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಭಾರತದಲ್ಲಿ ಹಿಂದೂಗಳೇ ನಾಳೆ ಅಲ್ಪಸಂಖ್ಯಾತರಾಗುವ ಸಂಭವ ಇದೆ. ನಾವೇನಾದರೂ ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಮುಂದೆ ಏನಾಗುತ್ತೆ? ಹಿಂದೆ ಏನು ನಡೆದಿದೆ ಅದೇ ಆಗೋದು. ಎಲ್ಲರೂ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾರೆ, ಎಲ್ಲರೂ ನಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಧರ್ಮದ ಕಾನೂನುಗಳು ನಮ್ಮ ಮೇಲೆ ಏರ್ತಾರೆ. ಇದು ಆಗಬಾರ್ದು ಅಂದರೆ ಆದಷ್ಟು ಬೇಗ ನೀವೆಲ್ಲ ಜಾಗೃತರಾಗಬೇಕು. ವಿದೇಶಿಯ ಸಂಸ್ಕೃತಿಗೆ ಮಾರು ಹೋಗೋದನ್ನು ಬಿಡಬೇಕು. ನಮ್ಮ ಸಂಸ್ಕೃತಿ, ನಮ್ಮ ನೆಲ ಜಲ, ನಮ್ಮ ಪರಂಪರೆ ರಕ್ಷಣೆಗೋಸ್ಕರ ನಾವು ಕಟಿಬದ್ಧರಾಗಿ ನಿಲ್ಲಬೇಕು. ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. ನಾವು ಹಿಂದೂಗಳಾದವರು ನಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಇವಾಗ ಏನಾಗಿದೆ, ನಾವಿಬ್ಬರು ನಮಗಿಬ್ಬರು ಅಂತ ಇತ್ತು, ಈಗ ನಾವಿಬ್ಬರು ನಮಗೊಬ್ರು ಅಂತ ಆಗಿದೆ. ಇದು ಹೋಗಬೇಕು. ಕನಿಷ್ಠ 4ರಿಂದ 5 ಮಕ್ಕಳಂತೂ ಇರಲೇಬೇಕು ಪ್ರತಿಯೊಬ್ಬರಿಗೆ. ಅಂದರೆ ಮಾತ್ರ ನಮ್ಮ ಸನಾತನ ಧರ್ಮ ಉಳಿಯಕ್ಕೆ ಸಾಧ್ಯ. ಯಾರ ಮಾತು ಕೇಳಕ್ಕೆ ಹೋಗಬೇಡಿ. ನಮ್ಮ ದೇಶ, ನಮ್ಮ ಧರ್ಮ ಉಳಿಬೇಕು. ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾನು ಹೇಳ್ತಾ ಇಲ್ಲ. ನಾನು ಸನಾತನ ಧರ್ಮದ ಉಳಿವಿನ ಬಗ್ಗೆ, ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಗಳ ಉಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಹಿಂದೂ ಬಾಂಧವರು, ಸ್ನೇಹಿತರು, ಸಾಧಕರು ಇದನ್ನೆಲ್ಲ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾಳೆ ಅಮಾವಾಸ್ಯೆ ಇದೆ, ಮಣ್ಣೆತ್ತಿನ ಅಮಾವಾಸ್ಯೆಯ ನಿಮಿತ್ತ ವಿಶೇಷವಾಗಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ನೀಡ್ತಾ ಇದ್ದೀನಿ. ಬೆಂಗಳೂರು ಸುತ್ತಮುತ್ತ ಇರುವಂಥವರು, ಎಲ್ಲೆಲ್ಲಿ ದೂರದಲ್ಲಿದ್ದಂಥವರು ನಾಳೆ ಬೆಳಗ್ಗೆ 8-9 ಗಂಟೆಗೆ ಬೆಂಗಳೂರು ಮಾಗಡಿ ರೋಡ್ ತಾವರ್ಕೆರೆ ಬಂದು ದೀಕ್ಷೆ ಪಡ್ಕೊಳ್ಳಿ. ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿ. ಇದರಲ್ಲಿ ಸನಾತನ ಧರ್ಮ ಅಂದ್ರೆ ಏನು ನಿಮ್ಗೆ ಅರ್ಥ ಆಗುತ್ತೆ. ಸನಾತನದಲ್ಲಿ ಧರ್ಮದಲ್ಲಿ ಏನು ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸನಾತನ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಸಂಸ್ಕೃತಿ ಅಂದ್ರೆ ಏನು, ನಮ್ಮ ಪರಂಪರೆ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ನಾವೆಲ್ಲ ವೆಸ್ಟರ್ನ್ ಶಿಕ್ಷಣ, ಮೆಕಾಲೆ ಶಿಕ್ಷಣ ಹಿಂದೆ ಹೋಗ್ಬಿಟ್ಟು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮರಿತಾ ಇದ್ದೇವೆ. ದಯವಿಟ್ಟು ಈ ಕೆಲಸ ಆಗಬಾರ್ದು. ಸಮಾಜ, ಜನತೆ ಎಚ್ಚೆತ್ಕೋಬೇಕು. ಯಾಕಂದ್ರೆ ಈ ಕೆಲಸವನ್ನು ಸರ್ಕಾರ ಮಾಡಬೇಕು. ಇಲ್ಲಿ ಸರ್ಕಾರ ವಿಫಲವಾಗಿದೆ. ತದನಂತರ ಮಠಮಾನ್ಯಗಳು ಮಾಡಬೇಕು. ಮಠಮಾನ್ಯಗಳು ವಿಫಲವಾಗಿದ್ದಾವೆ ಧಾರ್ಮಿಕ ಶಿಕ್ಷಣ ಕೊಡುವುದರಲ್ಲಿ. ಯಾಕಂದ್ರೆ ಎಲ್ಲ ಕಡೆಯೂ ಮಠಗಳು ಮಾನ್ಯಗಳು ಇದ್ದಾವೆ ನಮ್ಮ ದೇಶದಲ್ಲಿ, ಆದರೆ ಧಾರ್ಮಿಕ ಶಿಕ್ಷಣ ಕೊಡೋದ್ರಲ್ಲಿ 3% ಏನೋ 99% ಮಠಗಳೆಲ್ಲ ವಿಫಲ ಆಗಿದ್ದಾವೆ. ಎಲ್ಲ ವ್ಯವಹಾರ ಬಿಸ್ನೆಸ್ ನಿಂತುಕೊಂಡಿದ್ದಾರೆ. ಆದರೆ ನಾವು ಮಾಡಬೇಕಾಗಿರೋದಿಷ್ಟೇ, ಗುರುಕುಲಗಳು ಮರುಸ್ಥಾಪನೆ ಆಗಬೇಕು. ನಮ್ಮ ಋಷಿ ಮುನಿಗಳು ಯಾವ ರೀತಿ ಗುರುಕುಲಗಳು ಹಿಂದೆ ಇದ್ದವು, ಅದೇ ಥರ ಗುರುಕುಲಗಳು ಮರುಸ್ಥಾಪನೆ ಆಗಬೇಕು. ಈ ಒಂದು ಕಾರ್ಯದಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ನನಗಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ. ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ. ಈ ಜೂನ್ ತಿಂಗಳಲ್ಲಿ ಕೆಲವ್ರ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ. ಕಾರಣ ನಾನು ಸ್ವಲ್ಪ ಬಿಲ್ಡಿಂಗ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಈಗ ನಾನು ಫ್ರೀ ಆಗ್ತಾ ಇದ್ದೇನೆ. ಸಾಧಕರು ನಮ್ಮ ಜೊತೆ ಫೋನ್ ಮಾಡಿ ದೀಕ್ಷೆಗೆ ಬರ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.